ವಿದ್ಯಾಕಾಶಿ ಧಾರವಾಡದ ವಿದ್ಯಾರ್ಥಿನಿಯರಿಗೂ ಕೂಡ ಸಿಲಿಂಡರ್ ಬಿಸಿ ತಟ್ಟಿದೆ. ಪ್ರತಿದಿನ ಈ ಸ್ನಾತಕೋತ್ತರ ವಿದ್ಯಾರ್ಥಿನಿಯರ ಹಾಸ್ಟೆಲ್ನಲ್ಲಿ ಊಟಕ್ಕೆ ರೊಟ್ಟಿ, ಚಪಾತಿ, ಪಲ್ಯ ಅಂದರೆ ಈ ಸೈಡ್ ಲೊಕ್ಯಾಲಿಟಿ ಅವರದ್ದು ಫುಡ್ ಸ್ಟೈಲೇ ಹಾಗಲ್ವಾ. ಸೊ ಅದು ಯಾವುದು ಸಿಗ್ತಾ ಇಲ್ಲ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಇದೆ ನೋಡೋಣ. ಯುದ್ಧದ ಪರಿಣಾಮದಿಂದಾಗಿ ಗ್ಯಾಸ್ ಎಮರ್ಜೆನ್ಸಿ. ಧಾರವಾಡ ವಿವಿ ಹಾಸ್ಟೆಲ್ಗೂ ತಟ್ಟಿದ ಗ್ಯಾಸ್ ಬಿಸಿ. ಸಿಲಿಂಡರ್ ಸಿಗದೆ ಊಟ ತಯಾರಿಕೆಗೆ ಪರದಾಟ. ವಿದ್ಯಾಕಾಶಿ ಧಾರವಾಡ ವಿದ್ಯಾರ್ಥಿಗಳಿಗೂ ಕೂಡ ಈಗ ಗ್ಯಾಸ್ ಸಿಲಿಂಡರ್ ಬಿಸಿ ತಟ್ಟಿದೆ. ಉತ್ತರ ಕರ್ನಾಟಕ ಭಾಗದ ಹಲವು ಜಿಲ್ಲೆಗಳಿಂದ ಇಲ್ಲಿಗೆ ಡಿಗ್ರಿ ಮತ್ತು ಸ್ನಾತಕೋತ್ತರ ಪದವಿ ಓದಲು ಬರುವ ವಿದ್ಯಾರ್ಥಿನಿಯರ ಹಾಸ್ಟೆಲ್ನಲ್ಲಿ ಈಗ ಸಿಲಿಂಡರ್ ಅಭಾವ ಎದುರಾಗಿದೆ. ಮಧ್ಯಾಹ್ನ ಕೇವಲ ಅನ್ನ ಸಾಂಬಾರ್ ಕೊಡಲಾಗ್ತಿದೆ. ಬೆಳಗ್ಗಿನ ಜಾವ ಕೊಡಲಾಗುತ್ತಿದ್ದ ಇಡ್ಲಿ, ದೋಸೆ ಮತ್ತು ಇತರೆ ತಿಂಡಿ ಕೂಡ ಈಗ ಕೊಡಲು ಸಾಧ್ಯವಾಗ್ತಿಲ್ಲ. ಹೀಗಾಗಿ ಕೆಲ ವಿದ್ಯಾರ್ಥಿನಿಯರು ಮನೆಯಿಂದ ರೊಟ್ಟಿ ತರಿಸಿ ಸಾಂಬಾರ್ನಲ್ಲಿ ಊಟ ಮಾಡ್ತಿದ್ದಾರೆ. ಮೆನು ಪ್ರಕಾರ ಯಾವುದೇ ಅಡುಗೆಯನ್ನು ಕೊಡ್ತಿಲ್ಲ. ಇದರಲ್ಲಿ ನಮ್ಗೆ ಬರೀ ರೈಸು ಸಾಂಬಾರು ಮಾತ್ರ ಕೊಡ್ತಿದ್ದಾರೆ. ಮೆನು ಪ್ರಕಾರ ಹೋಗಬೇಕಂದ್ರೆ ಬೆಳಗ್ಗೆ ಪಲಾವ್ ಕೊಡಬೇಕು, ಮತ್ತು ಮಧ್ಯಾಹ್ನ ಚಪಾತಿ, ಪಲ್ಯ ಮತ್ತು ರೈಸು ಸಾಂಬಾರು. ಈವ್ನಿಂಗೂ 2 ಚಪಾತಿ, 1 ಪಲ್ಯ ಮತ್ತು ರೈಸು ಸಾಂಬಾರೇ ಇರುತ್ತೆ. ಆದರೆ ಇವರೀಗ ಏನು ಮಾಡ್ತಿದ್ದಾರೆ, ಸಿಲಿಂಡರ್ ಅಭಾವ ಇರೋದ್ರಿಂದ ಬರೀ ರೈಸು ಸಾಂಬಾರು ಮಾತ್ರ ಎಲ್ರಿಗೂ ಕೊಟ್ಕೋತಾ ಹೊಂಟಿದ್ದಾರೆ. ನಮಗೆಲ್ರಿಗೂ ಗೊತ್ತಿರೋಂಗೆ ರೈಸ್ನಲ್ಲಿ ಯಾವುದೇ ಪೌಷ್ಟಿಕಾಂಶ ಅಷ್ಟೊಂದು ವಿದ್ಯಾರ್ಥಿಗಳಿಗೆ ಎಫೆಕ್ಟ್ ಆಗುವಂಗೆ ಇರಂಗಿಲ್ಲ. ಇದರಿಂದ ಎಲ್ಲ ವಿದ್ಯಾರ್ಥಿಗಳಿಗೂ ಭಾಳ ತೊಂದರೆ ಆಗ್ತಿದೆ. ನಾವು ಮನೆಯಿಂದ ರೊಟ್ಟಿ ತೊಗೊಂಡು ಬಂದು ಇಲ್ಲಿ ಸಾಂಬಾರು ಮಾಡಿರ್ತಾರಲ್ಲ, ಅದ್ರ ಜೊತೆ ಚಟ್ನಿ, ಮೊಸರು ಎಲ್ಲ ಹಚ್ಕೊಂಡು ತಿಂತೀವಿ. ಇನ್ನು ಹಾಸ್ಟೆಲ್ ಅಧಿಕಾರಿ ಮತ್ತು ಸಿಬ್ಬಂದಿಗೆ ಕೇಳಿದ್ರೆ ಈಗ ಇನ್ನೂ 2 ಸಿಲಿಂಡರ್ ಮಾತ್ರ ನಮ್ಮಲ್ಲಿ ಇವೆ. ಅದಾದ ನಂತರ ನಾವು ಹೇಗೆ ಊಟ ಕೊಡಬೇಕು ಎಂಬುದು ಚಿಂತೆಗೀಡು ಮಾಡಿದೆ. ಸದ್ಯಕ್ಕೆ ವಿದ್ಯಾರ್ಥಿನಿಯರಿಗೆ ಅನ್ನ ಸಾಂಬಾರ್ ಮಾಡಿಕೊಡಲು ಮಾತ್ರ ಸಿಲಿಂಡರ್ ಇದೆ ಎಂದು ಸಿಬ್ಬಂದಿ ಅವಲತ್ತುಕೊಂಡಿದ್ದಾರೆ. ಸಿಲಿಂಡರ್ LPG ಇಂದ ಪ್ರಾಬ್ಲಮ್ ಐತ್ರಿ. ಎಲ್ಲ ಕಡೆನೂ ಬೆಂಗಳೂರೊಳಗೂ ಪ್ರಾಬ್ಲಮ್ ಐತೆ. ಎಲ್ಲ ಹೋಟೆಲ್ಗಳು ಬಂದ್ ಮಾಡ್ಯಾರ. ಅದಕ್ಕೆ ಹಾಸ್ಟೆಲ್ ಒಳಗೂ 1-2 ದಿನದಿಂದ ನಾವು ಅನ್ನ ಸಾರ ಊಟಕ್ಕೆ ಕೊಡ್ತಿದ್ವು. ಟೈಮ್ ಟು ನಾಷ್ಟಾನು ಸೇಮ್ ಕೊಡ್ತಿದ್ವು. ಏನು ಮೆನು ಪ್ರಕಾರ ಇದೆಲ್ಲ ನಾಷ್ಟಾ ಅದನ್ನೇ ಕೊಡ್ತಿದ್ವು. ಇವತ್ತು ಇಡ್ಲಿ ಬಹಳ ಆಗುತ್ತಲ್ಲ, ಅದಕ್ಕೆ ಇಡ್ಲಿ ಅನ್ನು ಕೊಟ್ಟಿಲ್ಲ. ಆದ್ರೆ ನಾಳೆಯಿಂದ ಈಗ LPG ಅರೇಂಜ್ ಆದ್ರೆ ನಾವು ನಾಳಿಂದ ಮೆನು ಪ್ರಕಾರ ಚಾಲು ಮಾಡ್ತೀವಿ. ಹೌದು ಸರ್, ಎಲ್ಲ ಕಡೆ 2-3 ದಿನದಿಂದ ಅನ್ನ ಸಾರನೇ ಕೊಡ್ತಿದ್ವು. ಆದ್ರೆ ಮತ್ತೆ ಪ್ರಾಬ್ಲಮ್ ಆದ್ರೆ ಸರ್ ಅದು ಸಿಗೋದಿಲ್ಲಲ್ವಾ. ಸದ್ಯ ಇರುವ ಸಿಲಿಂಡರ್ನಲ್ಲಿ ಸಿಬ್ಬಂದಿ ಈ ವಿದ್ಯಾರ್ಥಿನಿಯರಿಗೆ ಅನ್ನ ಸಾಂಬಾರ್ ಕೊಡ್ತಿದ್ದಾರೆ. ಇನ್ನು ಇದು ಕೂಡ ಖಾಲಿಯಾದ್ರೆ ಮುಂದೇನು ಎನ್ನುವ ಪರಿಸ್ಥಿತಿ ಎದುರಾಗಿದೆ. ಜಾವೇದ್ ಅದೋನಿ, ಪಬ್ಲಿಕ್ ಟಿವಿ, ಧಾರವಾಡ.